ಸರ್ ನಮಸ್ಕಾರ ರೀ. ಹೆಂಗೈತೆ ಧಾರವಾಡ ಲೋಕಸಭಾ ಕ್ಷೇತ್ರ ಅಖಾಡ? ಇನ್ನೂ ಅಷ್ಟು ಒಂದು ಪ್ರಖರತೆ ಇಲ್ಲ. ಇನ್ನೂ ಸಮಯ ಕಾಲಾವಕಾಶ ನಾಮಿನೇಷನ್ ಫೈಲಿಂಗ್ ಮಾಡಲಿಕ್ಕೆ ಇನ್ನೂ ಕಾಲಾವಕಾಶ ಇದೆ. ಮತ್ತು ಇಲ್ಲಿ ನಮ್ಮ ಸ್ಥಳೀಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಮ್ಮೆ ಅವರು ನಿಮಗೆ ಯಾವುದು BJP ಪಕ್ಷ ಬಂದರೆ ಒಳ್ಳೇದು ಅಂತೀರಾ, ಕಾಂಗ್ರೆಸ್ ಬಂದರೆ ಒಳ್ಳೇದು ಅಂತೀರಾ? ಅಬ್ಕಿ ಬಾರ್ 400 ಕೆ ಪಾರ್ ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಅಲ್ಲ, ಮೋದಿ ಅಲ್ಲೇ ಯಾಕೆ ಸ್ಥಳೀಯವಾಗಿ ಅಭಿವೃದ್ಧಿ ಅಂತ ನೋಡಿದಾಗ ಆ ರೀತಿ ನೋಡೋದಿಲ್ವಾ ನೀವು? ಇವತ್ತು ಎಷ್ಟು ಸಿಗಬೇಕಾಗಿತ್ತು ಅದೆಲ್ಲ ಸಿಕ್ಕಿದೆ. ರೈಲ್ವೆ ಸಿಕ್ಕಿದೆ, ದೊಡ್ಡ ಹೈಟೆಕ್ ಆಸ್ಪತ್ರೆ ಸಿಕ್ಕಿದೆ, IIT ಸಿಕ್ಕಿದೆ, 6 ಪಥದ ರಸ್ತೆಗಳ ನಿರ್ಮಾಣ ಆಗ್ತಾ ಇದೆ. ಇದರಲ್ಲಿ ಮತ್ತೊಂದು ಸಂದೇಹ ಇಲ್ಲ. ಇನ್ನೂ ಅವರ ಒಂದು ಕಾಲಾವಧಿಯಲ್ಲಿ, ಮುಂದಿನ 5 ವರ್ಷ ಕಾಲಾವಧಿಯಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ ರೀ. ಲೋಕಸಭೆ ಚುನಾವಣೆ ಅಖಾಡ ರಂಗೇರ್ತಾ ಇದೆ. ನಾವು ಹುಬ್ಬಳ್ಳಿ ಭಾಗದಲ್ಲಿದ್ದೀವಿ. ಧಾರವಾಡ ಕ್ಷೇತ್ರ ಯಾರು ಗೆದ್ದರೆ ನಿಮಗೆಲ್ಲ ಉತ್ತಮ ಅನ್ಸುತ್ತೆ ರೀ ಸರ್? ಈಗ ಗೊತ್ತೈತಲ್ರಿ ಮೋದಿ ಸರ್ಕಾರನೇ ರೀ. ಮೋದಿ ಸರ್ಕಾರನೇ ಯಾಕೆ ಬರಬೇಕು? ಯಾಕಂದ್ರೆ ಅಲ್ಲಿ ಮೋದಿಯವ್ರು ಒಳ್ಳೇದು ಮಾಡ್ಯಾರ, ಇಲ್ಲಿಯವ್ರು ಒಳ್ಳೇದು ಮಾಡ್ಬೇಕು. ಆದ್ರೆ ಇಲ್ಲಿಯವ್ರು ಒಳ್ಳೇದು ಮಾಡವಲ್ರಿ. ಮಾಡ್ಬೇಕಂತ ನಮಗೂ ಅನುಕೂಲ. ಸ್ಥಳೀಯ ಅಭಿವೃದ್ಧಿಯಾಗಿ ನೀವು ನೋಡಬೇಕು. ಹಾಂ, ಧಾರವಾಡ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆಯಾ? ಪರ್ಟಿಕ್ಯುಲರ್ಲಿ ಹುಬ್ಬಳ್ಳಿ ಅಭಿವೃದ್ಧಿ ಆಗ್ತಾ ಇದೆಯಾ? ಆಗ್ತೈತ್ರಿ, ಆದ್ರೆ ಭಾಳ ಪ್ರಮಾಣ ಲೇಟಾಗಿ ಅಂತೈತ್ರಿ. ಸರ್ ನೀವೇನು ಹೇಳ್ತೀರಾ? ಮೋದಿನೇ ಬರಬೇಕು. ನೀವೇನು ಹೇಳ್ತೀರಾ? ಮೋದಿ ಯಾಕೆ ಮೋದಿನೇ ಬರಬೇಕು? ಮೋದಿ ಅವ್ರ GDP ಎಲ್ಲ ಏರ್ಸಿದ್ ನೋಡಿ, ಎಲ್ಲ ಒಳ್ಳೇದು ಮಾಡಿದ್ ನೋಡಿದ್ರೆ ಎಲ್ಲ ಅದು ಅವರೇ ಬರಬೇಕು. ಬೇರೆ ಅದವ್ರು ಆಕೆನೇ ಇಲ್ಲಲ್ಲ. ರಾಹುಲ್ ಗಾಂಧಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಅವ್ರು ಮಾತಾಡೋದಕ್ಕೆ ಅವ್ರ ಕೆಲಸಕ್ಕೆ ಒಂದು ಉಪಯೋಗ ಇಲ್ಲ. ಅವ್ನು ಒಳ್ಳೇದಾಗಬೇಕಂತಂದ್ರೆ ಮೋದಿ ಅವರ. ಕಾಂಗ್ರೆಸ್ ಬಂದ್ರೆ ಒಳ್ಳೇದಾಗಲ್ಲನಾ? 70 ವರ್ಷ ಇದ್ದು ಏನು ಮಾಡ್ಯಾರ ಹೇಳ್ರಿ ಅವ್ರು? ಈಗ ಅವ್ರು ಹೇಳ್ತಾರಪ್ಪ 70 ವರ್ಷ ಇದ್ದು ನಾವೇ ಎಲ್ಲ ಫೌಂಡೇಶನ್ ಹಾಕೊಟ್ಟಿರೋದು, ಆ ಫೌಂಡೇಶನಲ್ಲಿ ನೀವು ಬೆಳೀತಾ ಇರೋದು ಅಂತ. ಏನು ಫೌಂಡೇಶನ್ ಹಾಕೊಟ್ರಿ ಅವ್ರು? GDP ಅವ್ರ ಏರ್ಸ್ಯಾರ, ಹೋಗಿ ಬೇರೆ ಕೆಲಸ ಬೇಡ. ಅವ್ರು GDP ಅವ್ರು ಏರ್ಸೋ ಕೆಲಸ ಮಾಡ್ರ, ಒಂದು ಕೆಲಸ ಆಗಿಲ್ಲ. 70 ವರ್ಷ ಮಾಡೋಕ್ಕಾಗಲಾರ್ದವ್ರು ಈಗ ಏನು ಮಾಡ್ತಾರೆ? ಸರ್ ನಿಮ್ಮ ಪ್ರಕಾರ ಏನು? ಮೋದಿನೇ ಬರ್ಬೇಕು. ಮೋದಿನೇ ಬರಬೇಕು. ಸರ್ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಮೋದಿ ಸರ್. ಸರ್ ನೀವೇನು ಹೇಳ್ತೀರಾ ಸರ್? ರೈತರು ಮೋದಿನೇ ಬೇಕು. ಯಾಕೆ ನೀವು ರೈತರಾಗಿ ಮೋದಿನೇ ಬರ್ಬೇಕಂತ ಯಾಕೆ ಹೇಳ್ತೀರಾ? ಮೋದಿನೇ ಬೇಕು. ಯಾಕೆ? ರೈತರಿಗೆಲ್ಲ ಅನುಕೂಲ ಇಷ್ಟ, ಅನುಕೂಲ ಐತೆ. ರೈತರಿಗೆ ಏನು ಅನುಕೂಲ ಸಿಗ್ತಾ ಇದೆ ಈಗ? ಎಲ್ಲ ಥರದಿಂದ ಅನುಕೂಲ ಐತೆ ಸರ್. ಅವರು ಎಲ್ಲ ಕಾಂಗ್ರೆಸ್ಸಿಂದ ಸಿಗಲ್ಲನಾ? ಏನಿಲ್ಲ, ಕಾಂಗ್ರೆಸ್ಸಿಂದ ಎಲ್ಲ ನಮ್ಗೆ ಇದನ್ನ ಐತಲ್ಲ, ಹೊರತು ಲಾಭದ್ದೇನಿಲ್ಲ. ಅಕ್ಕಾರ ನಮಸ್ಕಾರ. ಯಾವ ಪಕ್ಷ ಬಂದ್ರೆ ಒಳ್ಳೇದು ಅಂತಾರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ? ಯಾವ್ದು ಬಂದ್ರೆ ಏನು ಎಲ್ಲ ಚಲೋನ. ಈಗ ನೀವು 2000 ರೂಪಾಯಿ ಬರ್ತೈತಿಲ್ಲ, ಮತ್ತೆ ಫ್ರೀ ಬಸ್ ಯೂಸ್ ಆಗ್ತೈತಿಲ್ಲ, ಮತ್ತೆ ಯಾರು ಬಂದ್ರೆ ಬೆಸ್ಟ್ ಅಂತೀರಿ? ಇವರ ಬೆಸ್ಟ್ ಈಗ ಹೆಣ್ಮಕ್ಳ ರೀತಿಲಿಂದ. ಹೆಣ್ಮಕ್ಳು ರೀತಿ ಅಂದ್ರೆ ಇವರೇ ಬೆಸ್ಟ್ ಅಂದ್ರೆ? ಮತ್ತೀಗೆಲ್ಲ ಅನುಕೂಲ ಮಾಡ್ಯಾರ. ಮತ್ತೇನೈತೆ ಅದ್ರಾಗ? ಸರಿ, ಮೋದಿ ಇರ್ಬೇಕಾ ಕಾಂಗ್ರೆಸ್ ಇರ್ಬೇಕಾ? ನಿಮ್ಗೆ ಕಾಂಗ್ರೆಸ್ ಇರಲಿ. ಕಾಂಗ್ರೆಸ್ ಇರಲಿ ಅಂತೀರಣ್ಣ. ಸರ್ ನೀವೇನಂತೀರಾ? ಯಾವ ಪಕ್ಷ ಇದ್ರೆ ಉತ್ತಮ ಅಂತೀರಾ? ಕಾಂಗ್ರೆಸ್ಸೇ. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಇರಬೇಕು? ಅವ್ರಿಗೆ ಈಗ ಲೇಡೀಸ್ಗೆಲ್ಲ ಒಳ್ಳೇದು ಮಾಡ್ಯಾರಲ್ರಿ. ಈಗ ನಿಮ್ಮ ಜೆಂಟ್ಸಿಗೆ ಒಳ್ಳೇದು ಮಾಡೋದು ಬೇಡ್ರಿ? ಜೆಂಟ್ಸ್ಗೆ ಏನು ಮಾಡಿಲ್ಲ ಬಿಡ್ರು, ಮಾಡೋದು ಇಲ್ಲ ಅವರು. ಲೇಡೀಸ್ಗೆ ಅಷ್ಟೇ ಅವರು. ಸರಿ, ಓಕೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಈಗ ಅದೇ ರೀ, ಸೆಂಟ್ರಲ್ ಒಳಗೆ BJP ಬಂದರೆ ಒಳ್ಳೇದು. ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಬಂದರೆ ಯಾವ ಪಕ್ಷ ಲೋಕಸಭೆ ಚುನಾವಣೆಗೆ ಬರ್ಬೇಕಂತೀರಿ? ನೀವೇನು ಬಯಸ್ತೀರಿ? ಕಾಂಗ್ರೆಸ್ ಮೊದಲು ಏನು ಭಾಳ ಅನ್ಯಾಯ ಮಾಡಕ್ಕೆ ಬಂದೈತಲ್ಲ. ಮನೆ ಗಣಮಕ್ಕಳು ನಿಲ್ಲೋಲ್ರಿ, ಎಲ್ಲ ಹೇಳ್ದಂಗೆ ಕೇಳ್ದಂಗೆ ಅಡ್ಡಾಡ್ತಾರೆ. ಕಾಂಗ್ರೆಸ್ ಮಾಡಿ ಚಲೋ ಅನ್ರಿ. ಅವರೆಲ್ಲ ಹೇಳಕತ್ತಾರಲ್ಲ, ಹೆಣ್ಮಕ್ಳು ಭಾಳ ಅನುಕೂಲ ಆಗಕತ್ತೈತಿ, ಭಾಳ ಅನುಕೂಲ ಆಗೈತ್ರಿ. ಗಂಡ್ಮಕ್ಳಿಗೆ ಏನು ಮಾಡಿ ನಾವು ಚಲೋ ಮನೆಗೆ ಹೆಣ್ಮಕ್ಳಿಗೆ ಮಾಡಿ ಗಂಡ್ಮಕ್ಳು ಹಾಕಿಲ್ಲ. ಒಟ್ಟು ಗಂಡ್ಮಕ್ಳು ಅಷ್ಟು ಹಾಕ್ಯಾರನ, ಗಂಡ್ಮಕ್ಳು ಹಾಕಿಲ್ಲ. ಇವಾಗ ರೈತರಿಗೆ ಏನು ಮಾಡ್ಯ ನಾವು ಮುಂಚೆಗೆ ಬಿಡ್ರಿ, ನಮಗೆ ಮೋದಿ ಬರ್ಬೇಕು. ಹಾಂ. ಅಕ್ಕಾರ ನಮಸ್ಕಾರ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ ಲೋಕಸಭೆ ಚುನಾವಣೆ ಒಳಗ? BJP ಬಂದ್ರೆ ಉತ್ತಮ ರೀ. ಅಜ್ಜಿ ನೀವೇನು ಹೇಳ್ತೀರಾ? ಮೋದಿನೇ ಬರ್ಬೇಕಂತ ಎಲ್ಲರಿಗೂ ಇಷ್ಟ ಐತೆ. ನಿಮಗೆ ಯಾವ್ದು ಇಷ್ಟ ಐತಿ? ಮೋದಿನೇ ಬರ್ಬೇಕಂತ. ಈಗ ಎಲ್ಲ ಕೊಟ್ಟಾರಲ್ಲ, ಅದು ಇದು TVದಾಗ ತೋರಿಸ್ತಾರಲ್ಲ, ಅದಕ್ಕೆಲ್ಲ ಮಂದಿ ಆಸೆ ಪಟ್ಟು ಏನೋ ಮಾಡ್ಸಕತ್ತಾರ ಪೋಸ್ಟ್ ಆಫೀಸ್ನಾಗ. ಅವರು ಬಂದ್ರೆ ಚಲೋ ಅಂತಾರೆ. ಸರ್ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಿ? ಸರ್ ಮೋದಿ ಬಂದರೆ ಒಳ್ಳೇದು ಸರ್. ಯಾಕೆ? ಯಾಕಂದ್ರೆ ಕರ್ನಾಟಕ ಏನು ಮಾಡ್ತೇವೆ ಸರ್? ಇದು ಎಲ್ಲ ಫ್ರೀ, ಆ ಫ್ರೀ ಈ ಫ್ರೀ ಎಲ್ಲ ಕೊಟ್ಟು ಏನು ಮಾಡ್ತಾರೆ ಕೆಲಸ? ಬರೀ ಆ ಟೂರ್ ಹೋಗೋದು ಈ ಟೂರ್ ಹೋಗೋದು ಅದೇ ಮಾಡ್ತಾರೆ ಸರ್. ಈಗ ಎಲ್ಲ ಮನೆ ಬಿಟ್ಟು ಹೋಗಕತ್ತಾರೆ. ಹೌದು ಸರ್. ಮತ್ತೆ ಫ್ರೀ ಬಸ್ ಅಂದರೆ ಎಲ್ಲರೂ ಹೋದ್ರ ಸರ್, ಫ್ಯಾಮಿಲಿ ಪೂರ. BJP ನ ಕಾಂಗ್ರೆಸ್? BJP ಸರ್. ಸರ್ ನಿಮ್ಮ ಪ್ರಕಾರ ಯಾವ್ದು ಬಂದ್ರೆ ಉತ್ತಮ ಅಂತೀರಿ ಸರ್? BJP. ಯಾಕೆ BJP ನೇ ಬರ್ಬೇಕು? ಎಲ್ಲ ನಮ್ಮ ಈಗ ಮನೆ ಎಲ್ಲ ಕಟ್ಟಿಕೊಡಂತಾರಲ್ರಿ ಅವರು BJPದವ್ರು. ಆಮೇಲೆ ಕಾಂಗ್ರೆಸ್ ಅವ್ರು ನಮ್ಮ ಏರಿಯಾದಾಗ ಯಾರೂ ಇಲ್ರಿ. ಕಾಂಗ್ರೆಸ್ ನಾವು ಹಾಕಂಗಿಲ್ಲ ರೀ. ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಸರ್ ಈ ಒಂದು ಧಾರವಾಡ ಕ್ಷೇತ್ರದಲ್ಲಿ ಭಾಳ ಪ್ರಮುಖವಾಗಿ ಮತ್ತೆ ಭಾರತದಾದ್ಯಂತ?
ಕಾಂಗ್ರೆಸ್ ಅಂತಿ ನಾವು ಮಾತಾಡೋದೇ ಇಲ್ಲ ಯಾರ್ದು ಕಾಂಗ್ರೆಸ್ ಸಾಬ್ರಿನೇ ಮಾಡಲ್ಲ. ಯಾಕೆ ಕಾಂಗ್ರೆಸ್ ಬಗ್ಗೆ ಮಾತಾಡಲ್ಲ? ಅಲ್ಲ ಅವ್ರು ನಮ್ಮ ದೇಶಕ್ಕೆ ಏನು ಮಾಡ್ಯಾರ ಅವ್ರು?